ಕಾಯುತ್ತಿಹ ಅಮರ ಚೇತನಕ್ಕೆ ಹರುಷ ನೀಡಿ अजाननं भूतगणाधिसेवितं सपितजम्बफलसारभक्षितं
ಪಾದ ಪಂಕಜಂ ಗ್ರಾಮದಲ್ಲಿ ಜನಿಸಿದಂತ ನಾಟಕ ಮಾಲ್ವೀಯ ಗ್ರಾಮದಲ್ಲಿ ಜನಿಸಿದಂತ ನಾಟಕ ಶ್ರೀಮೂರ್ತಿ ಬಸವೇಶ್ವರ ನಿನ್ನ ಕೃಪೆಯಗೆ ಶ್ರೀಮೂರ್ತಿ ಬಸವೇಶ್ವರ ನಿನ್ನ ಕೃಪೆಯಗೆ ಶ್ರೀಮೂರ್ತಿ ಬಸವೇಶ್ವರ ನಿನ್ನ ಕೃಪೆಯಗೆ ಶ್ರೀಮೂರ್ತಿ ಬಸವೇಶ್ವರ ನಿನ್ನ ಕೃಪೆಯಗೆ ನಮ್ಮ ಭಾರತ ಭವ್ಯ ಭಾರತ ಆದಿಶಕ್ತಿ ಜನಿಸಿದಂತ ಪುಣ್ಯ ಭೂಮಿ ಭಾರತ ಆದಿಶಕ್ತಿ ಜನಿಸಿದಂತ ಪುಣ್ಯ ಭೂಮಿ ಗೌಡ ಬಡವರು ರಚ್ಚಿಗೆದ್ದು ನಿಮ್ಮಂತ ಶ್ರೀಮಂತರೆಲ್ಲ ಗಾಳಿಯ ಪಟ ಅದೇ ಬಡವರು ರಚ್ಚಿಗೆದ್ದು ನಿಂತರೆ ಶ್ರೀಮಂತರೆಲ್ಲ ಧೂಳಿ ಪಟ ರಾವಣನನ್ನು ಸಾಯಿಸಲಿಕ್ಕೆ ರಾಮ ಹುಟ್ಟಿದ್ದಾನೆ ಕಂಸನ ಕೊಲ್ಲಲಿಕ್ಕೆ ಆ ಶ್ರೀಕೃಷ್ಣ ಹುಟ್ಟಿರಬೇಕಾದರೆ ನಿಮ್ಮಂತ ದುಷ್ಟರನ್ನು ಕೊಲ್ಲಲಿಕ್ಕೆ
ಮರಳಿ ಜನಿಸಿ ಬಂದಿದ್ದಾನೆ ಈ ಕಲಿಯುಗದ ಪ್ರಚಂಡ ಪರಶುರಾಮ. ಬಡವನ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರನ್ನು ನೇರವಾಗಿ ಸುಡಗಾಡಿಗೆ ಕಳಿಸದಿದ್ದರೆ ನನ್ನ ಹೆಸರು ಕೊಂಡಹುಲಿ ಪರಶುರಾಮನೇ ಅಲ್ಲ. ಕಲಿಯುಗದ ಪ್ರಚಂಡ ವರ್ಷ ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೀಯ? ಬಡ ಭಿಕಾರಿ ನನ್ನ ಮಗನೇ. ಮಾಡಲ್ಲ ಪ್ರೀತಿ ಕೆಲಸಕ್ಕೆ ಬರಲ್ಲ. ಸೋಲಿಲ್ಲದ ಸರದಾರ ಅಗ್ನಿ ರಾಜ, ಸೋಲಿಲ್ಲದ ಸರದಾರ. ನಾನೇ ಸುತ್ತಳ್ಳಿಗೆ 10 ಹಳ್ಳಿಗೆ ಸೊಕ್ಕಿನ ಶ್ರೀಮಂತನೆಂದು ಮೆರೆಯುವ ಆ ದುಷ್ಟ ದೇವೇಗೌಡನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಿ ಅವರನ್ನು ಹಾಯಾಗಿ ಬದುಕುವಾಗೆ ಮಾಡೋಣ.
ಪುರಸ್ಕಾರ ಮಾಡೋದಕ್ಕಾಗಿ ಸಾರ್ಥಕಾಯಿತು ತಂದೆ, ಸಾರ್ಥಕಾಯಿತು. ಏಕೆಂದ್ರೆ ಇಂದು ನಡೆಯಲಿರುವ ನನ್ನ ಪತಿದೇವರು ಇಂದು ನಡೆಯಲಿರುವ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಊರಿನ ಶ್ರೀಮಂತ ಗೌಡನನ್ನು ಸೋಲಿಸಿ ಅವರು ಗ್ರಾಮ ಪಂಚಾಯತಿಯಲ್ಲಿ ಅವರು ಜಯವನ್ನೇ ಗಳಿಸಿದ್ದಾರೆ. ಹಾಗೆ ನನ್ನ ಮನೆತನವನ್ನು ಬೆಳೆಯುವುದಕ್ಕೆ ಒಂದು ಮಗು ಕೂಡ ಇಲ್ಲವೆಂಬ ಚಿಂತೆಯಲ್ಲಿರುವಾಗ ನಿನ್ನ ಕೃಪೆಯಿಂದ ನನ್ನ ಗರ್ಭದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟು, ಹಾಗೆ ನನ್ನ ಪತಿದೇವರು ನಿನ್ನ ಕೃಪೆಯಿಂದ ನಾವು ಜೀವನವನ್ನು ಸಾಗಿಸ್ತಿದ್ದೇವೆ. ನಿನ್ನ ಎಷ್ಟು ಕನಸಿದ್ರು ಸಾಲ ತಂದೆ ಸಾಲದು. ಹಾಗೆ ನನ್ನ ಪತಿದೇವರ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿದ್ದಾರೆ. ಅವ್ರು ಇಷ್ಟೊತ್ತಾದ್ರೆ ಇನ್ನು ಮನೆಗೆ ಏಕೆ ಬರಲಿಲ್ಲ? ಓ, ನಿನ್ನದವರ ಮನದಲ್ಲಿ ಎನ್ನುವ ಹಾಗೆ ಅವರು ಬಂದೇ ಬಿಟ್ರು. ಸಾವಿತ್ರಿ, ಸಿದ್ದಪ್ಪಗೆ ಜೈ, ಸಿದ್ದಪ್ಪಗೆ ಜೈ, ಸಿದ್ದಪ್ಪಗೆ ಜೈ. ಏನೇ ರೀ, ನಿಮ್ಮ ದಾರಿನೇ ನಾನು ಕಾಯ್ತಾ ಇದ್ದೆ ರೀ. ಅಂತೂ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ನೀವು ಜಯವಾಗಿ ಗೆದ್ದಿದ್ದೀರಲ್ಲ, ನನಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷವಾಯ್ತು. ಹೌದು ಸಾವಿತ್ರಿ, ನೀನ್ ಆಡೋ ಮಾತು ಸರಿಯಾಗಿದೆ. ಯಾಕಂದ್ರೆ ಆ ದೇವೇಗೌಡ ಹಣ ಎಂಡ ಕೈ ತುಂಬ ಕೊಟ್ಟು ಈ ಜನರ ಮತವನ್ನು ಕಂಡುಕೊಂಡಿದ್ದ. ಆದರೆ ಅದೇ ಜನ ಆ ಶ್ರೀಮಂತ ದೇವೇಗೌಡ ಕೊಟ್ಟದನ್ನೆಲ್ಲ ಸ್ವೀಕಾರ ಮಾಡಿ ಅವನಿಗೆ ಆಗುವ ಮತವನ್ನು ನನಗಾಗಿ ನನ್ನನ್ನು ಜಯಶಾಲೆಯನ್ನೇ ಮಾಡಿದ್ದಾರೆ. ಈ ಜನರ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ಸಾವಿತ್ರಿ. ಹೌದ್ರಿ, ಜನಸೇವೆ ಜನಾರ್ದನ ಸೇವೆ ಎನ್ನುವ ಹಾಗೆ ಸದಾಕಾಲ ನಾವು ಜನರ ಸೇವೆಯನ್ನು ಮಾಡಬೇಕು. ಈಗಿನ ಕಾಲದ ರಾಜಕಾರಣಿಗಳು ಅವರು ಸರ್ಕಾರದಿಂದ ಬಂದ ಹಣವನ್ನು ಗ್ರಾಮಾಭಿವೃದ್ಧಿ ಮಾಡದೆ ಅವ್ರು ಇಷ್ಟ ಬಂದ ಹಾಗೆ ಖರ್ಚು ಮಾಡಿ ಕಾರ್ ಬೈಕ್ ಅನ್ನು ತೆಗೆದುಕೊಂಡು ಖಾದಿ ಬಟ್ಟೆಯನ್ನು ಹಾಕಿಕೊಂಡು ತುಂಬಾ ಸುಖವಾಗಿ ತಿರುಗಾಡುತ್ತಿದ್ದಾರೆ. ಈಗಿನ ಕಾಲದ ಅವರು ಇರುವರೆ ಬಹಳ ಜನರಿದ್ದಾರೆ. ಹೌದು ಸಾವಿತ್ರಿ, ನೀನ್ ಆಡುವ ಮಾತು ಚೆನ್ನಾಗಿದೆ. ಗ್ರಾಮದ ಜನರು ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದ್ರೆ ಈಗಿನ ರಾಜಕಾರಣಿಗಳು ಸರ್ಕಾರದಿಂದ ಇನ್ನೂ ಹಣ ಬಂದಿಲ್ಲ ಅಂತಂದೇಳಿ ಸುಮ್ಮನೆ ಕಳಿಸುತ್ತಾರೆ. ಈಗ ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತಂದೇಳಿ ಸುಮ್ಮನೆ ಅವರ ಬಾಯಿ ಮುಚ್ಚುವಾಗಿ ಕೆಲಸ ಮಾಡಿಬಿಡ್ತಾರೆ. ಅದು ಏನಿರಲಿ, ಆದ್ರೆ ನೀವು ನಿಷ್ಠೆಯಿಂದ ಮಾತ್ರ ಕೆಲಸ ಮಾಡಬೇಕು. ನೋಡಿ, ಸರ್ಕಾರದಿಂದ ಬಂದ ಒಂದು ಹಣವನ್ನು ₹1 ಕೂಡ ಹಾಳು ಮಾಡದೆ ಜನರ ಸುಖಕ್ಕಾಗಿ ಇವರ ಗ್ರಾಮ ಅಭಿವೃದ್ಧಿಯನ್ನು ಮಾಡಬೇಕು. ನೋಡಿ, ನಿಮ್ಮ ಹೆಸರನ್ನು ಎಲ್ಲರ ಬಾಯಲ್ಲಿ ಹೋಗಾಡುವಂತೆ ಇರಬೇಕು. ಆಯ್ತು ಸಾವಿತ್ರಿ, ಈ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಗ್ರಾಮ ಪಂಚಾಯಿತಿಯ ಮೆಂಬರ್ ಅನ್ನಾಗಿ ಮಾಡಿದ್ದಾರೆ. ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಕೆಲಸ ಮಾಡಿಸುತ್ತೇನೆ. ಆ ಸೋಮೇಶ್ವರ ಕೃಪೆಯನ್ನು ಸದಾ ನಮ್ಮ ಮೇಲೆ ಇದ್ದಿರುತ್ತದೆ. ಸಾವಿತ್ರಿ, ಇದೇ ಸಂತೋಷದಲ್ಲಿ ಆ ಶ್ರೀ ಗುರು ಕ್ಷೇತ್ರನಾಥ ಮುದ್ದಿ ಬಸವೇಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿಸೋಣ. ಆಯ್ತು, ನೀವು ಹೇಳಿದಾಗೆ ಆಗಲಿ. ಸಾವಿತ್ರಿ, ಎಲ್ಲಿ ನಮ್ಮ ಮನೆಯ ಮಗ ವಂಶೋದ್ಧಾರಕ ಏನು ಮಾಡ್ತಿದ್ದಾನೆ ಅವನ ನಗುವಿನ ತುಂಟಾಟ ಅಳಿವಿನ ಕೇಳಿ ಬಹಳ ಸಮಯವಾಗಿದೆ. ಸಾವಿತ್ರಿ, ಕರೆದುಕೊಂಡು ಬರ್ತೀಯಾ? ತೊಟ್ಟಿನ ಒಳಗಡೆ ಮಲ್ಕೊಂಡಿದ್ದಾನೆ, ನಾನು ಕರೆದುಕೊಂಡು ಬರುತ್ತೇನೆ. ಸಾವಿತ್ರಿ, ಕರೆದುಕೊಂಡು ಬರುವಂತೆ. ಸಾವಿತ್ರಿ, ಈ ಸಂತೋಷದಲ್ಲಿ ಈ ನಿನ್ನ ಪ್ರಿಯತಮನನ್ನು ನಿಮ್ಮಿಷ್ಟವೇ ನನ್ನ ಇಷ್ಟ. ನಿನ್ನ ಶ್ರೀಮತಿ ಸಂಗಾತಿಯೇ ಸಂಗಾತಿಯೇ ಸಂಗಾತಿಯೇ
ಮಗುವನ್ನು ಕರೆದುಕೊಂಡು ಬರ್ತೀನಿ. ಕರೆದುಕೊಂಡು ಬಾ.
ಹಕ್ಕಿಗಳಿಗೆ ಅಪರೂಪದ ಶ್ರೀಮಂತ ಈ ದೇವೇಗೌಡ. ಈ ದೇವೇಗೌಡನಿಗೆ ಎದುರಾದರೆ ಸರ್ವನಾಶ. ಒಂದು ಸರ್ಪ ತನ್ನ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಆದರೆ ಈ ದೇವೇಗೌಡ ಆಗಲ್ಲ. ಒಂದೇ ಒಂದು ಕ್ಷಣದಲ್ಲಿ ತನ್ನ ಸೇಡನ್ನು ತೀರಿಸಿಕೊಳ್ಳುವ ಚತುರ ಈ ದೇವೇಗೌಡ. ಸಿದ್ದಪ್ಪ, ಇವತ್ತ್ಯಾಕೋ ತುಂಬಾ ಸಂತೋಷವಾಗಿದ್ದಂತೆ ಕಾಣುತ್ತಿದೆ. ದೇವೇಗೌಡರೇ, ಏನು ಗೊತ್ತಿಲ್ಲದ ಹಾಗೆ ಕೇಳ್ತಿದ್ದೀರಲ್ಲ? ಗೊತ್ತಿದ್ದು ಕೇಳುವ ಸ್ವಭಾವ ಈ ದೇವೇಗೌಡನ ರಕ್ತದಲ್ಲಿ ಬಂದಿದೆ. ಸಿದ್ದಪ್ಪ, ಈ ದೇವೇಗೌಡನನ್ನು ಎಲೆಕ್ಷನ್ ನಲ್ಲಿ ಸೋಲಿಸಿ ನೀನು ಜಯಗಳಿಸಿ ಬಿಟ್ಟಿಯ ಮಗನೇ. ದೇವೇಗೌಡರೇ, ಎಲೆಕ್ಷನ್ ಅನ್ನೋದು ನಿನ್ನ ಸೊತ್ತಲ್ಲ, ಅದು ಪ್ರತಿಯೊಬ್ಬರ ಹಕ್ಕು. ನಾನು ಹಾಕಿದ ಎಂಜಲು ಕಾಸಿಗೆ ಈ ಭಿಕಾರಿ ಜನರು ನನಗೆ ಮತ ಹಾಕಿ ಗೆಲ್ಲಿಸ್ತಾರೆ ಎಂದುಕೊಂಡಿದ್ದೆ. ಅದು ಹಾಗಾಗಲಿಲ್ಲ. ಈ ಜನರಿಗೆ ದುಡ್ಡು ಕೊಟ್ಟರೆ ಕಟ್ಟಿಕೊಂಡ ಹೆಂಡತಿಯನ್ನೇ ಮತ್ತೊಬ್ಬನ ಜೊತೆ ಮಲಗುತ್ತಿರುವಾಗ ಈ ಭಿಕಾರಿ ಜನರನ್ನು ನಂಬಬಾರದು. ಲೇ ಸಿದ್ದಪ್ಪ, ನನ್ನ ಎದುರಾಗಿ ನಿಂತು ನೀನು ಜಯ ಗಳಿಸಿಬಿಟ್ಟಿಯ ಮಗನೇ. ದೇವೇಗೌಡ, ಈ ಎಲೆಕ್ಷನ್ ಅನ್ನೋದು ನಿನ್ನ ಸೊತ್ತಲ್ಲ, ಅದು ಪ್ರತಿಯೊಬ್ಬರ ಹಕ್ಕು. ಯಾರು ಬೇಕಾದರೂ ಎಲೆಕ್ಷನ್ ಅಲ್ಲಿ ನಿಲ್ಲಬಹುದು, ಅದು ಪ್ರತಿಯೊಬ್ಬರ ಹಕ್ಕು. ಸುಮ್ಮನೆ ಇಲ್ಲ ಸಲ್ಲದ ಮಾತಾಡಬೇಡ, ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗ. ಹೊರಟು ಹೋಗುವುದಕ್ಕೆ ಬಂದಿಲ್ಲ ಸಿದ್ದಪ್ಪ, ನಿನ್ನನ್ನು ಯಮಲೋಕಕ್ಕೆ ಕಳಿಸಲಿಕ್ಕೆ ಬಂದಿದ್ದೇನೆ ಮಗನೇ. ದೇವೇಗೌಡ, ಏನು ಮಾಡಕ್ಕಾಗಲ್ಲ, ಹೊರಟು ಹೋಗೋ ಇಲ್ಲಿಂದ. ಈ ಕ್ಷಣದವರೆಗೆ ಈ ಊರಿನ ಪಂಚಾಯತಿಯ ಮೆಂಬರ್ ಆದರೆ ಇನ್ನು ಮುಂದೆ ಆ ಯಮಲೋಕಕ್ಕೆ ಮೆಂಬರ್ ಆಗುತ್ತೀಯ ಮಗನೇ. ತೆಗೆಯುವುದೇನಿಲ್ಲ. ಏನಾಯ್ತು ನಿಮಗೆ? ಏನಾಯ್ತು ನಿಮಗೆ? ಅಯ್ಯೋ, ಏನಿದು ಮೈಯೆಲ್ಲ ರಕ್ತ ಹೋಗಿಬಿಟ್ಟಿದೆ. ನೋಡ್ರಿ, ಗಂಡನಿಗೆ ನನ್ನ ಗಂಡಿಗೆ ನೀವು ಏನ್ ಮಾಡ್ತೀರಾ ಹೇಳಿ. ನನ್ನನ್ನು ಎದುರು ಹಾಕಿಕೊಂಡವರಿಗೆ ಇದೇ ಕಥೆ. ನಿನ್ನ ಗಂಡನನ್ನು ನಾನೇ ಕೊಲೆ ಮಾಡಿದ್ದೇನೆ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ವೋ? ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ.
ಪತಿ ಇಬ್ಬರು ಹಾಯಾಗಿ ಸಂಸಾರ ಮಾಡಿ ಆ ಯಮಲೋಕದ ಇವರೇ ಇಲ್ಲ ಅಂದ ಮೇಲೆ ಹತ್ತು ಕರೆದು ಸತ್ಯವಾಗಲಿ. ನೆರಬಂಡಿ ಬಸವೇಶ್ವರ ದೇವಸ್ಥಾನ ಮುಂದೆ ಹಾಕಿರೋದು ಯಾರು ಮಕ್ಕಳು ಕೊಟ್ಟರೆ ಅವರೇ ಸಾಕುತ್ತಾರೆ. ರಾವಣನನ್ನು ಹುಡುಕಲು ಸಮುದ್ರವನ್ನೇ ಪಾರು ಮಾಡಬೇಕು. ಅದರಂತೆ ಈ ಅಗ್ನಿರಾಜರನ್ನು ಹುಡುಕಲು ಹೊಸ ಹೈವನೇ ಸೃಷ್ಟಿ ಮಾಡಬೇಕು. ನಾನು ಯಾರು ಗೊತ್ತೇ? ಈ ಊರಲ್ಲಿರುವ ಅಂಧ ಚಂದುಳಿ ಜಲವೇರಿಗೆ ನಿಮಗೆ ಉದ್ಯೋಗ ಕೊಡಿಸುತ್ತೇನೆ. ಸುಳ್ಳು ಹೇಳಿ ನಂಬಿಸಿ ಅವರನ್ನು ಬೇರೆ ದೇಶಕ್ಕೆ ವೇಷವಾಡಿಗೆ ಕಳಿಸುವ ನರಕಾಸುರ. ವೇಷವಾಡಿಕೆಯಲ್ಲಿ ತೊಡಸಿ ಕೋಟಿ ಕೋಟಿ ಹಣ ಲಾಭ ಪಡೆಯುವುದೇ ನನ್ನ ಕಾಯಕ. ಹಾಗೇನೆ ನನಗೆ ಇಷ್ಟ ಬಂದ ಹೆಣ್ಣುಗಳನ್ನು ನನ್ನ ಮಂಚಕ್ಕೆ ಬೀಳುವಂತೆ ಮಾಡಿ ಅವರ ದೇಹದ ಸುಖವನ್ನು ಉಂಡು ನರಕದ ದಾರಿ ತೋರಿಸುವ ನರಕಾಸುರ. ಈ ಊರಿನ ದೇವೇಗೌಡರ ಜೊತೆ ನನ್ನ ಗೆಳೆತನ. ಅವನು ನಡೆಸುತ್ತಿರುವ ಕೋಟಾನೋಟ್ ಫ್ಯಾಕ್ಟರಿಯಲ್ಲಿ ಪಾರ್ಟ್ನರ್ಶಿಪ್ ಅಂತ ಕೆಲಸ ಮಾಡುತ್ತೇನೆ. ಲೇ ದೇವೇಗೌಡ, ನಿನ್ನನ್ನು ಒಂದಲ್ಲ
ಒಂದು ದಿನ ಯಮಲೋಕಕ್ಕೆ ಕಳಿಸಿ ನನ್ನ ಈ ಅಗ್ನಿ ಕುಂಡಲದಲ್ಲಿ ಸುಟ್ಟು ಬೂದಿ ಮಾಡುತ್ತೇನೆ. ನಂತರ ಈ ನಿನ್ನ ಸಾಮ್ರಾಜ್ಯಕ್ಕೆ ಈ ಅಗ್ನಿರಾಜನೇ ಅರಸ. ಅಗ್ನಿರಾಜ, ನೀನು ಗಾಳಿಯಾದರೆ ನಾನು ಬಿರುಗಾಳಿ. ನೀನು ಬಿರುಗಾಳಿ ಆದರೆ ನಾನು ಸೊಂಟರ ಗಾಳಿ. ಅಗ್ನಿರಾಜ, ನೀನು ಒಂದು ವೇಳೆ ಸೊಂಟರ ಗಾಳಿ ಆದರೆ ನಾನು ಸುನಾಮಿ ಎಲ್ಲ ನಿರ್ನಾಮ ಮಾಡುತ್ತಲ್ಲೇ ಮಗನೇ. ಕರ್ತವ್ಯಂ ದೈವಮಾಸಿಕಂ ಆಯ್ತ್ರಿ, ನೀವ್ ಹೇಳಿದಾಗದೆ. ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತರ ಭೂಗದ್ರುಮಾದಿ ಸುಮನೋಹರ ಪಾಲಿಕಾನಾಂ ಆವಾತಿ ಮಂದಮನಿಲಃ ಸಹ ದಿವ್ಯಗಂಧೈಃ ಶೇಷಾದ್ರಿಶೇಖರ ವಿಭೋದೌ ಸುಪ್ರಭಾತಂ ಉನ್ಮೀಲ್ಯನೇತ್ರಯುಗಮುತ್ತಮ ಪಂಚರಸ್ಥಾಃ ಪಾತ್ರಾವಶಿಷ್ಟ ಕದಲೀಫಲ ಪಾಯಸಾನಿ ಭುಕ್ತ್ವಾ ಸಲೀಲಮತಕೇಲಿ ಶುಕಾಸ್ಪತಂತಿ ಶೇಷಾದ್ರಿಶೇಖರ ವಿಭೋದವ ಸುಪ್ರಭಾತಂ ತಂತ್ರೀ ಪ್ರದರ್ಶ ಮಧುರಸ್ವನಯಾ ವಿಪಂಚ ಗಾಯತ್ಯನಂತ. ಸೀತಾ, ಆ ಬುದ್ಧಿ ಬಸವೇಶ್ವರ ದೇವರಲ್ಲಿ ಏನೆಂದು ಬೇಡಿಕೊಂಡಿದ್ದೀವಿ? ಏನೆಂತ ಬೇಡಿಕೊಳ್ಳಲಿ, ಏನೆಂತ ನಾನು ಬೇಡಿಕೊಳ್ಳಲಿ. ಮದುವೆಗೆ 10 ವರ್ಷವಾದರೂ ನನ್ನ ಮನೆಯಲ್ಲಿ ಒಂದು ಮಗು ಕೂಡ ಕಾಣಿಸಲಿಲ್ಲ. ಹಾ ದೇವರು ಅಂದಾಗ ನನ್ನ ಬಂಜುಗಳಿಗೆ ಬಂಜರ ಪಟ್ಟವನ್ನೇ ಕಟ್ಟಿಕೊಂಡು ಬಿಟ್ಟಿದ್ದಾರೆ. ಹಾ ದೇವರು ಅಂದಾಗ ನಾನು ಏನಂತ ಬೇಡಿಕೊಳ್ಳಿಲ್ಲ. ಆ ಸೋಮೇಶ್ವರನಲ್ಲಿ ಹೇಳಿ ಸ್ವಾಮಿ, ಹೇಳಿ. ಸಮಾಧಾನ ಮಾಡಿತು. ಆ ಬುದ್ಧಿ ಬಸವೇಶ್ವರನಿಗಿದ್ದರೆ ಖಂಡಿತ ನಮಗೆ ಮಕ್ಕಳನ್ನು ಕೊಟ್ಟೇ ಕೊಡುತ್ತೇನೆ. ಚಿಂತೆ ಮಾಡಬೇಡ ಸೀತಾ, ಚಿಂತೆ ಮಾಡಬೇಡ. ಚಿಂತೆ ಮಾಡದೆ ಇನ್ನೇನು ಮಾಡಬೇಕು ಸ್ವಾಮಿ? ಅಕ್ಕಪಕ್ಕದ ಮನೆಗೆ ಹೋದ್ರೆ ಆ ಮಕ್ಕಳ ಕಂಠದ ಧ್ವನಿ ಕೇಳಿ ಆ ಮಗುವಿನ ಎತ್ತಿ ಮುದ್ದಾಡಬೇಕೆನ್ನುವ ಆಸೆ ನನ್ನ ಮನಸ್ಸು ಬಯಸುತ್ತಿದೆ. ಆದ್ರೆ ಮಕ್ಕಳಿದ್ದವರು ನನ್ನ ಬಂಜೆ ಎನ್ನುವ ಕಾರಣಕ್ಕಾಗಿ ಯಾರು ನಮ್ಮ ಕೈಯಲ್ಲಿ ಮಕ್ಕಳನ್ನು ಕೊಡುದಿಲ್ಲ ಸ್ವಾಮಿ. ಅಂದಾಗ ಒಂದು ಹೆಣ್ಣು ಮತ್ತೊಂದು ಹೆಣ್ಣಿನ ಮನಸ್ಸನ್ನು ಯಾರು ಅರ್ಥ ಮಾಡುವುದಿಲ್ಲ, ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಜಗತ್ತು ಒಂದು ದೇವರು ನಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಿದ್ದಾನೆ. ಅವನ ಪ್ರಕಾರ ನಾವು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದರೆ ನಾವು ಬಯಸುವುದು ನಮಗೆಲ್ಲ ಸಿಗುತ್ತದೆ. ನಾವು ಕನಸು ಮನಸ್ಸಿನಲ್ಲಿ ಯಾರಿಗೂ ನಾವು ಕೆಟ್ಟದನ್ನು ಬಯಸಿಲ್ಲ ಸ್ವಾಮಿ. ಒಂದು ಹೆಣ್ಣಿಗೆ 10 ಆಸೆ ಆಕರ್ಷಗಳು ಕೂಡ ಇರುತ್ತವೆ. ಆದ್ರೆ ಆ ಆಸೆಗೆ ಮುಳು ಚುಚ್ಚಿ ಬಿಟ್ಟರೆ ಹಾ ದೇವರು. ಸೀತಾ, ಇರುವೆ 84 ಜೀವರಾಶಿಗಳನ್ನು ಸಾಕುತ್ತಿರುವ ಆ ದೇವರಿಗೆ ಕೆಟ್ಟದನ್ನು ಮಾತನಾಡಬೇಡ. ಆ ದೇವರು ಒಳ್ಳೆಯವನು. ಆ ದೇವರು ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ, ಆದ್ರೆ ಕಣ್ಣಿಗೆ ಕಾಣದಿರುವ ಆ ದೇವರನ್ನು ಪೂಜಿಸುವುದಕ್ಕಿಂತ ಕಣ್ಣಿಗೆ ಕಾಣ ನಿಮ್ಮಂತ ದೇವರನ್ನು ಪೂಜಿಸುವುದು ಸದಾ ನಿಮ್ಮನ್ನು ಪೂಜೆ ಮಾಡುತ್ತೇನ್ರಿ. ಚಿಂತೆ ಮಾಡಬೇಡ. ಬಂಜ ಎಂಬ ಪಟ್ಟ ಕಟ್ಟಿದ ಈ ಊರ ಜನರಿಗೆ ಆ ಮುದ್ದೆ ಬಸವೇಶ್ವರನು ಖಂಡಿತ ನಮಗೆ ಮಕ್ಕಳನ್ನು ಕೊಟ್ಟೇ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ?
ನಮಗೆ ಬಂಜರು ನಮಗೆ ಮಕ್ಕಳಾಗುತ್ತೀವಿ ನಿಮ್ಮ ಬಯಕೆ ನಂಬಿಕೆ ಇದೆಯೇ? ಇಲ್ಲ ಸ್ವಾಮಿ, ಇಲ್ಲ, ನನಗೆ ಮಕ್ಕಳು ಆಗೋದಿಲ್ಲ. ಆದ್ರೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನಗೊಂದು ಮಾತು ನಡೆಸಿಕೊಡಬೇಕು. ಸೀತಾ, ಮದುವೆಯಾಗಿ 10 ವರ್ಷ ಗತಿಸಿದರು ಇಲ್ಲಿಯವರೆಗೆ ನೀನು ಯಾವ ಮಾತು ಕೇಳಿದವಳಲ್ಲ. ಹೇಳು ಸೀತಾ, ಅದು ಯಾವ ಮಾತು ಅಂತ ಹೇಳು, ನಾನು ಮಾತು ಕೊಡುತ್ತೇನೆ. ಸ್ವಾಮಿ, ಅದು ಅದು ನೀವು ಮತ್ತೊಂದು ಮದುವೆ ಮಾಡಿಕೊಳ್ಳಬೇಕು. ಹೌದು ಸ್ವಾಮಿ, ನನ್ನಿಂದ ನಿಮ್ಮ ತಂದೆ ಆಗೋ ಭಾಗ್ಯವನ್ನೇ ಸಿಗುತ್ತಿಲ್ಲ ಅಂದಾಗ ನೀವು ಮತ್ತೊಂದು ಮದುವೆ ಮಾಡಿಕೊಡೋದ್ರಲ್ಲಿ ತಪ್ಪಿಲ್ಲ ಸ್ವಾಮಿ, ತಪ್ಪಿಲ್ಲ. ಸೀತಾ, ನೀನು ಹೇಳುವ ಮಾತು ನಿಜ ಇದೆ. 108 ದೇವರುಗಳನ್ನು ಬೇಡಿಕೊಂಡು ನಮಗೆ ಮಕ್ಕಳಾಗಲಿಲ್ಲ. ನಾನು ಇನ್ನೊಂದು ಮದುವೆ ಆದರೂ ನೀನು ಬಯಸಿದ ಮಕ್ಕಳು ಸಿಗುವುದಿಲ್ಲ. ಖಂಡಿತ ನಾನು ನಿನಗೆ ಸಿಗುವುದಿಲ್ಲ ಸೀತಾ. ಅಯ್ಯೋ ಅಯ್ಯೋ ಶಿವ, ನನಗೆ ಏನು ಮಾಡಲಿ? ನನ್ನ ಒಂದೇ ಒಂದು ಆಸೆ ಕೂಡ ಮೀರಿದಂತಾಗಿದೆ. ನನಗೆ ಏನು ಮಾಡಲಿ? ನನಗೆ ಏನು ಮಾಡಲಿ? ಬಾ, ಮನೆಗೆ ಹೋಗೋಣ. ಇಲ್ಲಿ ಯಾವುದೋ ಒಂದು ಮಗು ಅಳ್ತಾ ಇದ್ದಾಗಿದೆಯಲ್ಲ. ಹೌದ್ರಿ, ನೀವೇನೋ ಮಾತಾಡ್ತಾ ಅಲ್ಲಿ ಮಗು ಅಳುತ್ತಿದ್ರು. ಇಲ್ಲಿ ಬನ್ನಿ, ನೋಡಿ ಬನ್ನಿ. ಯಾರ ದೇವಸ್ಥಾನದಲ್ಲಿ ಮಗುವನ್ನು ಬಿಟ್ಕೊಟ್ಟು ಹೋಗಿದ್ದಾರೆ? ಯಾರು ಬಿಟ್ಟು ಹೋಗಿರಬಹುದು ಈ ಮಗು? ಈ ಮಗುವಿನ ತಂದೆ ತಾಯಿ ಯಾರು? ಈ ಮಗುವನ್ನು ನಾನು ಸಾಕಿ ಬೆಳೆಸೋಣ. ನನ್ನ ಮನೆಯಲ್ಲಿ ಮಲ್ಲಿಗೆ ಹೂವು ದೇವರು ಕೊಟ್ಟ ನನಗೆ ವರ ರೀ. ಪಂಚೆ ಹೊಡೆಯಲಿಕ್ಕೆ ಬಂಗಾರ ಜಂಕೆ ಅಂತ ಬಂದು ಸೇರಿದೆ ರೀ. ಹೌದು ಕಣೆ, ಕಡೆಗೂ ಆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಬಡವರ ಸಾಮ್ರಾಜ್ಯದಲ್ಲಿ ಸ್ವಚ್ಛನ ಶ್ರೀಮಂತನಿಗೆ ಸೇಡಿನ ಘಟ ಸರ್ಪವಾಗಿ ನಾವು ಬೆಳೆಸೋಣ. ಆ ದುಷ್ಟ ದೇವೇಗೌಡನಂತ ದುಷ್ಟರಿಗೆ ಪ್ರತಿಗೆದ್ದ ರಣಧೀರನಾಗಬೇಕು. ಸ್ವಾಮಿ, ಈ ಮಗುವಿಗೆ ಪರಶುರಾಮನಂತ ನಾವೇ ನಾಮಕರಣ ಮಾಡೋಣ ರೀ. ಪರಶುರಾಮ ಅಂತ ಹೆಸರಿಡೋಣ. ಚರಿತ್ರೆಯಲ್ಲಿ ಆ ಜಮದಗ್ನಿ ಮಗ ಕೊಡಲಿರುವುದು ಪರಶುರಾಮ. ಆದರೆ ಈಗ ಈ ಕಲಿಯುಗದ ಪರಶುರಾಮ ಬಂಡರಿಗೆ ಸಿಂಹ ಸ್ವಪ್ನವಾಗಿ ಕೊಡಲಿರುವುದು ನಾವು ಬೆಳೆಸೋಣ ಸೀತಾ, ನಾವು ಬೆಳೆಸೋಣ. ಸೀತಾ, ಮನೆಗೆ ಹೋಗೋಣ ಬಾ. ಈ ಚಿಕ್ಕ ಮಗು ಪಾತ್ರ ಮಾಡಿರ್ತಕ್ಕಂಥ ಫಕೀರಪ್ಪನ ಮಗ ಅಂಜಿನಪ್ಪ 101 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಂತಿಂತ ಹೆಣ್ಣು ನಾನಲ್ಲ, ಗೌರವ ತೋರಿ ಅಪ್ಪ ಇತ್ತ ಕೈಯ ಕಟ್ಟಿ ನಿಜವಲ್ಲ. ಸಾಕಾಗೋಗ್ಬಿಟ್ಟತ್ರಿ ನೋಡಿ ನನ್ನ ವ್ಯಾಪಾರ. ಅಲ್ಲ, ಈ ಹಣ್ಣು ಮಾರ್ಬೇಕು ಅಂತಂದೇಳಿ ನಾನು ಹೊರಗಡೆ ಊರ್ ಸುತ್ತರಿಬೇಕು, ಬಾಳೆಹಣ್ಣು ಮಾನೆಹಣ್ಣು ಅಂತ ಸುತ್ತರಿಕತ್ತೀನ್ರಿ. ಅಲ್ಲ, ನಾನ್ ತಗೊಂಡಿದ್ದು 50 ರೂಪಾಯಿಗೆ ಒಂದು ಡಜನ್ ರೀ. ಓಣಿ ಮುಂದೆ ಅಲ್ಲ ನನಗೆ ಪುರೋಟಿ ಇಲ್ದಾಗ ಬರೀ 25 ರೂಪಾಯಿಗೆ 20 ರೂಪಾಯಿಗೆ ಕೇಳ್ತಾರಲ್ರಿ. ಹಿಂಗಾದ ನಾ ಹೆಂಗ್ರಿ ಜೀವನ ಮಾಡೋದು ಅಂತೀನಿ. ಅಯ್ಯೋ ನನ್ನ
ನನ್ನಂತ ಬಡವ್ರ ಜೀವನ ಮಾಡೋದ ಬಹಳ ಕಷ್ಟ ಅಲ್ಲ. ಈ ಓಣ್ಯಾಗ ಹುಡುಗರು ನನಗ ಹಣ್ಣು ಮಾಡಕ್ ತಗೋತೀರ ಅವ್ರಿಗೆ ಹಂಗೈತಿ ತಗೋಣ ಕೊಡಲ್ಲ, ನನ್ನ ದುಡ್ಡಿಗೆ ಕೊಡಲ್ಲ. ನೋಡ್ದ ಅವ್ರು ನೋಡಿದ್ರೆ ತಗೊಂತೀವಿ ಅಂತಾರ, ಆದ್ರ ಬರೀ 20 ರೂಪಾಯಿ ಕೇಳ್ತಾರೆ. ನನಗೆ ಮನಸ್ಸಾದ್ರೆ ಹೆಂಗ್ ಬಂದಿದೆ ನನಗೆ ನೋಡಿದ್ರೆ ಈ ಹಣ್ಣು ನೋಡ್ತಿದ್ರೆ ಯಾವ್ದಾರ ಹುಡುಗನ ನೆನಪಾಗ್ತೈತಿ. ಹುಂಡ ಪೋಕ್ರಿ ನನ್ನ ಮಕ್ಳು ಒಂದಿಬ್ರು ಅದಾರ. ಏನ್ ಕೇಳ್ತಾರ ಗೊತ್ತೇನ್ರಿ? ಹಣ್ಣು ಕೊಡ್ತೀಯ ಇಲ್ಲ ಹೇಳಿ ಕೊಡ್ತೀಯ? ಏನ್ ರೇಟ್? ಹಣ್ಣಿನ ರೇಟ್ ನಿನ್ ರೇಟ್ ಎರಡು ಹೇಳು. ಯವ್ವ ಇಂತಾರ ಯವ್ವ ಇವ್ರು ನನ್ ಜನ. ಹಿಂಗಿದ್ರ ನಾ ಹೆಂಗಾರ ವ್ಯಾಪಾರ ಮಾಡ್ಲಿ ಅಂತೀನಿ. ಸಾಕಾಗ್ಬಿಟ್ಟತಿ. ಹೆಂಗೋ 2-3 ಹಣ್ಣು ಅದಾವ. 2 ಹಣ್ಣನ ಕೊಟ್ಟಾರ. ಊರಾಗ 2 ಗಂಡ್ಮಕ್ಳು ನನಗೆ ತಂದು ಜಾಸ್ತಿ ಏನ್ ಕೊಟ್ಟಿಲ್ಲ. ಹೆಂಗೋ ವ್ಯಾಪಾರ ಮಾಡ್ಕೊಂಡು ನಮ್ಮೂರಿಗೆ ನಾವು ಹೊತ್ತು ಹೋಗ್ತೀನಿ. ಅಯ್ಯಯ್ಯೋ ನಂದು ಸೋರಕತ್ತೈತೆ. ಅಯ್ಯಯ್ಯೋ ನನ್ ಹಣ್ಣು ಹೊಡೆದಾವತ್ತು. ಇನ್ನು ಮುಂದೆ ನಾ ಹೆಂಗ್ ಕೆಲ್ಸ ಮಾಡೋದಂತೀನ್ರಪ್ಪ? ಹಳೆ ಬೋಳ ಅಲ್ಲ, ನೀನೇನ್ ಕೊಂಡ ನೆತ್ತಿ ಮೇಲೆ ಇಟ್ಕೊಂಡು ಅಡ್ಡಾಡಕತ್ತೇನ? ನನ್ನ ಹಣ್ಣು ಹೊಡೆದು ನೋಡಲಿ ಸೋರಕತ್ತೈತಿ. ನಾ ಹೆಂಗ್ ಮಾಡ್ಲಿ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀ ಹಣ್ಣು ಕೊಡ್ಸು, ಇಲ್ಲಾಂದ್ರೆ ನನಗೆ ಹೊಸ ಅರ್ಬಿ ತಂದು ಕೊಡು. ಹುಡುಗಿ ನಿನ್ಗೇನ್ ಕಣ್ಗಿನ್ ಕಾಣ್ತಾವಿಲ್ಲ? ನಮ್ಮಂತ ಹರಿಯದ ಹುಡುಗರಿಗೆ ಡಿಕ್ಕಿ ಹೊಡಿತೀಯಲ್ಲ, ನೀನ್ ನನಗೆ ಡಿಕ್ಕಿ ಹೊಡಿಯೋದ್ ಬಿಟ್ಟು ನಮ್ಮೂರಾಗ RCB ಫ್ಯಾನ್ಸ್ ಹುಡುಗರಿಗೆ ಏನಾದ್ರು ಹೊಡಿತೀಯ? ನಿನ್ ಗಡಿಗೆ ಬ್ಯಾಟ್ ಆಡ್ಸಿ ವಿಕೆಟ್ ಬಿಡ್ತಿದ್ರ. ಹೌದೌದ್ ಬಿಡ್ತಿದ್ರು. ಅವ್ರೇನ ಕಾರಣ ಅಲ್ಲ, ಈಗ ಮಾಡೋದೆಲ್ಲ ಮಾಡಿ ಡಿಕ್ಕಿ ಹೊಡೆಯೋದೆಲ್ಲ ಹೊಡೆದು ಈಗ ನಂದ ಸೋರ್ತೈತಿ ಅಂತೀಯಲ್ಲ. ನೋಡಿಲಿ ಜಿಬ್ಬುಟ್ ಆಗ್ಬಿಟ್ಟಾವ, ಮುಟ್ಟಂಗಿಲ್ಲ. ಅಯ್ಯೋ ಕೈಯಾಗ ನಮ್ಮ ಊರಿ ಜಿಬ್ಬುಟ್ ಆಗ್ಬಿಟ್ಟಾವ. ನನಗೆ ಇವೆಲ್ಲ ಬೇಡ. ನೋಡು ನೀನ್ ತಗೊಂಡ್ ನನಗೆ ಹೊಸ ಅರ್ಬಿ ಕೊಡ್ತೀಯಾ ಇಲ್ಲ? ಅದನ್ನೇ ಅಲ್ಲ ಹುಡುಗಿ, ನಿಮ್ಮಂತ ಹರಿಯದ ಹುಡುಗರಿಗೆ ಬಿಟ್ಟು ಏನು ಮುಂದೆ ಕುಂತು ಮುದಿಕೇರಿ ಕೊಡಿಸ್ಲೇನ? ಬಂಗಾರಿ ಕೊಡಿಸ್ತೀನಿ. ನೋಡ ನೀ ನನಗೆ ಜೋರೈತಿ ಕೊಡಿಸ್ತೀಯ ಇಲ್ಲ? ಕೊಡಿಸ್ತೀನಿ, ಆ ಬಂಗಾರಿ ಕೊಡಿಸ್ತೀನಿ. ಮತ್ ನಡಿ ಹಂಗಾದ್ರ ನೋಡು, ನನಗದಾವಲ್ಲ ಹಣ್ಣನ ಸ್ವಲ್ಪ ರೇಟ್ ಅದಾವ. ಆದ ಚಂದನ ಜಿಪ್ಪುಟ್ ಅಂತ ಕೈಯೆಲ್ಲ ಮೈಯೆಲ್ಲ ಒಣಿ ಹಾಗಾಕತ್ತೈತ. ಹೆಂಗ್ ಮಾಡ್ಬೇಕಂತ ಗೊತ್ತಾಗಲ್ಲ. ಮೇಲೆ ಸೋರೈತೇನ? ಏನದ ಸೋರದ? ಅದ ಹುಡುಗಿ ಅದ. ಏನ್ ಅದ ಅನ್ನೋದು ಏನದ? ರಸ ಅಂದ. ಅಯ್ಯೋ ಹಿಂಗಂದೇನ? ನಾನೆಲ್ಲ ಬ್ಯಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಬಿಡು. ನೀನೇನಂತ ತಿಳಿದಿದ್ದ ಹುಡುಗಿ? ಅಲ್ಲ ನಾನೇನು ಬ್ಯಾರ ಅಂತ ತಿಳಿದಿಲ್ಲ ಅಂದಂಗ. ಈಗ ನೀನ್ ಏನ್ ಮಾಡಕತ್ತಿ? ಏನಿಲ್ಲ, ನಾನು ಐಸ್ ಮಾಡ್ಕೊಂತ ಬಂದೆ. ನಿನ್ನೂ ಐಸ್ ಮಾರಿ ವ್ಯಾಪಾರ ಏನ? ಯಾಕಂದ್ರೆ ನೀನ್ ನನ್ ಮಾಡ್ತೀಯೇನು? ಏನದ ಮಾಡದ ವ್ಯಾಪಾರ ಹುಡುಗಿ, ವ್ಯಾಪಾರ. ತಪ್ಪು ತಿಳ್ಕೋಬೇಡ. ಒಂದು ಮುಂಜಾನೆಯಿಂದ ಸುತ್ತರಿದ್ರು ನಮ್ಮ ಮಾಲಿ ಜನ ಮುದ್ದಿ ಬಸ್ಸ ಸೇರಿ ಬಿಸಿ ಆಗ್ಬಿಡಲ್ಲ. 5 ಗಂಟೆ ಕೂಡ ಸೇಲ್ ಆಗಿಲ್ಲ. ನೀನೇನಾದ್ರು ಮಾಡಿದ್ರೆ ಫಸ್ಟ್ ಬೋನ್ಗಿನೇ ನಿಂದ. ನೋಡ ಈಗ ಯಾಕೋ ನನ್ ಟೈಮ್ ಸುಮಾರು ಐತಿ. ಮತ್ತೆ ನಾಳೆ ಐತಲ್ಲ ಟೈಮ್ ಚೆನ್ನಾಗಿ. ಇವಾಗ ನಾಳೆ ನಾನು ಇದೇ ಜಾಗದಾಗ ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ತೀನಿ. ಹೆಂಗ? ಆಯ್ತು. ಅಂದಂಗ ನಿನ್ನ ಹೆಸರೇನ ಹುಡುಗಿ? ಮತ್ತೆ ಐತಲ್ಲ ಮತ್ತೆ ನನ್ನ ಹೆಸರು ಬಸ್ಲಿಂಗಿ ಅಂತ. ಅಂದ್ರೆ ನಿಮ್ ಹೆಸರೇನ್ರಿ? ನನ್ನ ಹೆಸರು ನಮ್ಮಜ್ಜ ಕಲ್ಲಂಗೌಡ ಅಂತ ಇಟ್ಟಿದ್ದ. ನಮ್ಮಪ್ಪ ಕಲ್ಲು ಅಂತಿದ್ದ. ಇನ್ನು ನಮ್ಮ ಊರಾಗಿನ ಮಂದಿನ ಕೇಳ್ತೀಯ? ಕಲ್ಯ ಅಂತಾರ. ಅದನ್ನ ಬಿಡು. ನಿಮ್ಮಂತ ಹರಿಯದ ಹುಡುಗಿಯರು ಕಲ್ಲು ಮಾಮ
ಕಲ್ಲು ಮಾಮ ಅಂತಾರ. ಹೌದು, ಅದೇನ ತಂದಿಯಲ್ಲ ಚೀಪ್, ಅದು ಬಾಯಿಗೆ ಇಟ್ಕೊಂಡ್ರೆ ಬಾಯಾಗಿಟ್ಟು ಚೀಪಿಸ್ಲೇನ? ನನಗ ತಿಂದು ಚೀಪಬೇಕು ನಿಂದು ಅಂತ ಬಾಳ ಇಷ್ಟ ಇತ್ತು. ಒಮ್ಮೆ ಚೀಪ ಹುಡುಗಿ ಹುಡುಗತ್ ಭಾರಿ ಮಜಾ ಇರ್ತತಿ ನೋಡು ಒಮ್ಮಾರ. ಹಂಗಾದ್ರೆ ಅಷ್ಟು ಚಿರ್ತತೆ ನಿನದ. ಒಮ್ಮೆ ಚೆಕ್ ಮಾಡಲ್ಲ ಇಟ್ಟು ಚೀಪಿಸ್ಲಾ? ಏನದ ಚಿಪ್ಸದಂತ ವಾಲಿ ಸಳಕತಿ ಎಲ್ದದ? ಅದ ಹುಡುಗಿ ಬರ್ಪ ನೀ ಯಾಕೆ ತ್ರಾಸ್ತಾ ಅಂತಿ ಅಂತ ಹೇಳಿ ನಾನ ನಿನ್ನ ಬಾಯಾಗಿಟ್ಟು ಚೀಪಿಸ್ಲಿ ಅಂದ. ನಾನು ಅದ ಬರ್ಪನ ಚಿಪ್ಬೇಕು ಅಂತ ಮಾಡಿದ್ವಿ. ನಿನ್ನ ಬರ್ಪ ಅಂದ್ರೆ ಬಹಳ ಟೇಸ್ಟ್ ಆಗ್ತತಿ, ಹಂಗ ರುಚಿನ ಐತಿ. ಚೀಪಿ ಬಿಟ್ರ ನಮ್ಮೂನಿ ಈ ಐಸ ತಂದೆ ಐಸ ಮಾಡಿ ಐ ಲವ್ ಯು ಮತೀನಾ. ಅಂದಂಗ ನಿನ್ ಹೆಸರು ಅಂತ ನಾನು ಹೇಳೇ ಇಲ್ಲಲ್ಲ, ಮತ್ತೆ ಏನಂತ ಹೇಳ? ನನ್ನ ಹೆಸರ ಕಲ್ಯ ಅಂತ. ಅಲ್ಲೇ ಅಂತ ಗೊತ್ತಿದ್ದಿಲ್ಲ. ನನ್ನ ಹೆಸರು ಬಸ್ಲಂಗಿ ಅಂತ. ಸರಿ, ಹಂಗಾಯ್ತು, ನನಗೆ ಗೊತ್ತಾಯ್ತು. ನಾನು ಬರ್ಲ ಬಸ್ಲಂಗಿ. ಏನ್ ಮಾಡ್ಬೇಕಂದಿ? ಏನಿಲ್ಲ, ಬರೋದ್ ಬಂದಿ ಒಂದು ಲಂಗ ಜಾಡ್ಸಿ ನನಗ್ ಗುಂಗಿಡಿವಂಗ ಒಂದು ಟಿಸ್ಟೋ ಡ್ಯಾನ್ಸ್ ಹೊಸ್ತು ಹೋಗಲ್ಲ. ನಿಜ ಗೆಳತಿ ಪವಿತ್ರ ನವ ಪ್ರೀತಿ ಮರದೋನಿಯಾಗಿರಲಿ ಈ ಜೀವನ ಗಗನದಿ. ನನ್ನ ಮರದೋನಿಯಾಗಿರಲಿ ಈ ಜೀವನ ಗಗನದಿ. 1 2 3
ಹೃದಯದಾಗ ಗಗಮಾಲೆಯಲ್ಲಿ ನನ್ನ ನಿನ್ನ ಪ್ರೀತಿಯ ಸುದ್ದಿ ಊರಿಗೆಲ್ಲ ಗೊತ್ತು ನನಗಾಗ ಮೋಸಗಲಿ ನಿನಗಾಗ ಬಾಳಲಿಲ್ಲ ನನಗಾಗ ಮೋಸಗಲಿ ನಿನಗಾಗ ಬಾಳಲಿಲ್ಲ ಕಿವಿ ಕೊಡ ಹೋಯ್ತ್ರು ನಮ್ಮ ಮಾನ ಹೊರದೆ ನಿಮ್ಮ ಆರಾಮ ಮಾಡ್ಕೊಂಬಂದ ಕಳಿಸ್ತಪ್ಪದ್ರಿ ಏನ್ ಮಾಡಕತ್ತೀವಿ ನನ್ನ ಮಾಯನ್ ಕೊಡಾಗ ಮತ್ತೆ ಹೇಳ್ತಾರಲ್ಲ ಇವರು ಹಂಗೆಲ್ಲ ನಮ್ಮನ್ನ ಜಿಬಿಟ್ಟು ಆಯಿಲ್ ಆಗಕತ್ತಿತ್ತು ಅದಕ್ಕ ತೊಳೆಯಕತ್ತಿದ್ನಯ್ಯಪ್ಪ ಏನ್ ಸೋರಿ ಅದು ಸೋರಿಲ್ಲಯ್ಯಪ್ಪ ಮತ್ತೆ ಹಣ್ಣಿನ ರಸ ಒಂದು ಜ್ಯೂಸ್ ಮಾಡ್ತಾನಲ್ಲ ಆ ಜ್ಯೂಸಿನ ರಸ ಅದಕ್ಕ ತೊಳೆಯಕತ್ತಿದ್ದೆ ಮಾಡಿ ಗದ್ಲವನ ನಮಸ್ಕಾರ ಮಾವಾರ ಮಾವನಲ್ಲ ಮಾವಲ್ಲ ನಿಮ್ಮ ಮಾವ ಅಂದ್ರೆ ಒಯ್ತು ನೋಡು ಮಗನ ಅವರ ನೀವು ಮಸ್ತ್ ಚಲೋ ಪೀಸ್ತದ ಅದು ಎಂತ ಕಟ್ಟಿ ಹಾಕಿದಂತೀನಿ ನೀವು ಹೂ ಅಂದ್ರ ನಿಮ್ಮ ಮಗನ್ನ ತಯ್ಯಾರು ಕೈಲ ಮಾಡಿ ಕಲ್ಯ ಕೊಟ್ಟಗನ ಕೈಯಾಗ ಕಾಯಿ ಕೊಟ್ಟ ನನ್ನ ಮಗಳ ಕೊಟ್ಟ ಮೇಲೆ ಗಿಳಿ ಅಂತ ಹುಡುಗಿನ ನನ್ನ ಮಗಳ ಹೋಗ್ಬೇಕಲ್ಲ ಮಗನ ನನಗೇನು ಆಗೈತಿ ಎಲ್ಲ ಬರೋಬ್ಬರಿನ ಐತಲ್ಲ ಒಂದಲ್ಲ ಎರಡೆಲ್ಲ ನನ್ನ ಹತ್ರ ನೌಕರಿ ಸುಮ್ಮ ಮನೆ ನಡೀತೇನಿಲ್ಲ ನಡಿತೀನಯ್ಯಪ್ಪ ಮತ್ತೆ ನೀ ಹೇಳಿದ್ಮೇಲೆ ಇಲ್ಲ ಅಂತೀವೇನ ಮತ್ತೆ ನಡಿ ಹೋಗೋಣ ನಡಿಯೋ ಮಾವ ನಡಿ ನಿನ್ನ ಮಗಳಿಗೆ ಗುಂಗಿಡಿಸಿ ಕಾಂಸೇಕರು ಬಾಳಿ ತೋಟದಾಗ ಶೆಡ್ ಹೊಡೆದ ಕಬಡ್ಡಿ ಆಡ್ಲಿಕ್ಕಂದ್ರ ಬರ್ಪ ಮಾರುವ ಸರ್ದಾರ ಕಲ್ಲೇನೆ ಅಲ್ಲ